ಪ್ರಿಯ ವಿದ್ಯಾರ್ಥಿಗಳೇ, ತ್ರಿಭುಜಗಳು ಮೂರನೇ ಅವಧಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ, ಈ ಹಿಂದೆ ನಾವು ತೇಲ್ಸನ ಪ್ರಮೇಯ, ಕೋನ ನಿರ್ಧಾರಕ ಗುಣ, ವಿಸ್ತೀರ್ಣ ಪ್ರಮೇಯಗಳ ಕುರಿತು ನಾವು ವಿಸ್ತಾರವಾಗಿ ಅಭ್ಯಾಸ ಮಾಡಿದ್ವಿ. ಅದರ ಸ್ವಲ್ಪ ಮುಂದುವರಿದ ಭಾಗವನ್ನು ತೆಗೆದುಕೊಳ್ಳೋಣ. 9ನೇ ತರಗತಿಯಲ್ಲಿ ಲಂಬಕೋನ ತ್ರಿಕೋನಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಾಖ್ಯಾನ ಇದೆ. ಈ ವ್ಯಾಖ್ಯಾನವನ್ನು ನೀವು ಹಿಂದೆ ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ 9ನೇ ತರಗತಿಯಲ್ಲಿ ನೀವು ಕೇಳಿದ್ರಿ. ಅದರಲ್ಲಿ ಒಂದು ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ವಿದ್ಯಾರ್ಥಿಗಳೇ, ಈ ಪೈಥಾಗೊರಸ್ ಹೆಸರು ತಾವೆಲ್ಲರೂ ಕೇಳಿದಿರ. ಪೈಥಾಗೊರಸ್ ಇವರಿಗಿಂತ ಪೂರ್ವದಲ್ಲಿ ಇದೇ ಒಂದು ಲಂಬಕೋನ ತ್ರಿಕೋನಕ್ಕೆ ನಮ್ಮ ಭಾರತೀಯ ಒಬ್ಬ ರೇಖಾಗಣಿತಜ್ಞ ಮುಖ್ಯವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಏನು ಮಾಡಿದರು ಅಂತ ಹೇಳಿದ್ರೆ, ಒಂದು ಆಯತವನ್ನು ತೆಗೆದುಕೊಂಡು ಆಯತದಲ್ಲಿ ವಿಕರ್ಣವನ್ನು ರಚಿಸಿ ಈ ಆಯತದಲ್ಲಿರುವ ಒಂದು ವಿಕರ್ಣವು ಉಂಟು ಮಾಡತಕ್ಕಂಥ ಇದರ ಮೇಲಿನ ವಿಸ್ತೀರ್ಣ ಉಳಿದೆರಡು ಬಾಹುಗಳು, ಇದೇ ಆಯತದ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅನ್ನೋದನ್ನ ನಮಗೆ ಮೊಟ್ಟ ಮೊದಲು ತಿಳಿಸಿಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಬೋಧಾಯನ ಅಂತಕ್ಕಂಥ ಒಬ್ಬ ಭಾರತೀಯ ಗಣಿತ. ಇವರು ಹೆಸರಾಂತ ಒಬ್ಬ ಪ್ರಾಚೀನ ರೇಖಾಗಣಿತಜ್ಞ. ನಮಗೆ ನಮ್ಮ ಭಾರತ ದೇಶದ ಆರ್ಯಭಟ, ಲೀಲಾವತಿ, ವರಾಹಮಿಹಿರ, ಇವರ ನಂತರ ಬೋಧಾಯನ ಅಂತಕ್ಕಂಥ ಒಬ್ಬ ಮಹಾನ್ ರೇಖಾಗಣಿತಜ್ಞ ಕೂಡ ನಮಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ ನಮಗೆ ಇದೇ ಪ್ರಮೇಯದ ಕುರಿತು ಹಿಂದೆ ಇದ್ದಂತಹ ಈ ರೇಖಾಗಣಿತ ಬೆಳೆಯುವಂಥ ದಾರಿಯ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಪೂರ್ವಜರು ಯಜ್ಞ ಯಗಾದಿಗಳನ್ನು ಮಾಡಬೇಕಾದ್ರೆ ವೇದಿಕೆಗಳನ್ನು ನಿರ್ಮಾಣ ಮಾಡ್ತಿದ್ರು. ಈ ವೇದಿಕೆಗಳು ವೃತ್ತಾಕಾರದಲ್ಲಿ ಅಥವಾ ಚೌಕಾಕಾರದಲ್ಲಿ ನಿರ್ಮಾಣ ಮಾಡಿಬಿಟ್ಟು ಅದರಲ್ಲಿ ಹೋಮ ಹವನಗಳನ್ನು ನಮ್ಮ ಪೂರ್ವಜರು ಮಾಡ್ತಾ ಇದ್ರು. ಈ ವೇದಿಕೆಗಳನ್ನು ನಿರ್ಮಿಸಬೇಕಾದ್ರೆ ಆಗ ಅವರು ಶುಲ್ಬ ಅಂತಕ್ಕಂಥ ಒಂದು ಸಾಧನ ಉಪಕರಣವನ್ನು ಬಳಸಿದರು. ಈ ಶುಲ್ಬ ಅಂದರೆ ಮಕ್ಕಳೇ ನಮ್ಮ ಅಚ್ಚ ಕನ್ನಡದಲ್ಲಿ ಹಗ್ಗ, ನಾವೇನಿಗೆ ಬಳಸ್ತಾ ಇರೋಲ್ಲ ಹಗ್ಗ ಅಂತೇಳಿ, ಈ ಶುಲ್ಬದ ಸಹಾಯದಿಂದ ಈ ವೇದಿಕೆಗಳನ್ನು ನಿರ್ಮಿಸ್ತಾ ಇದ್ದಾರೆ. ಅದೇ ರೀತಿ ನೈಲ್ ನದಿ ತೀರದಲ್ಲಿ ಪ್ರವಾಹ ಉಕ್ಕಿ ಬರಬೇಕಾದ್ರೆ ಆ ನದಿ ಪಾತ್ರದಲ್ಲಿರ್ತಕ್ಕಂಥ ಜಮೀನುಗಳು ಮತ್ತು ಅವುಗಳ ಸೀಮಾರೇಖೆಗಳೆಲ್ಲವೂ ಅಳಿಸಿ ಹೋಗ್ತಾ ಇದೆ. ಈ ರೀತಿ ಅಳಿಸಿ ಹೋದಾಗ ಈ ರೇಖಾಗಣಿತ ಬಳಕೆಗೆ ಬಂತು ಅಂತೇಳಿ ಒಂದು ಪ್ರತೀತಿ ಇದೆ. ಅದರ ಜೊತೆಗೆ ರೇಖಾಗಣಿತದ ಪಿತಾಮಹ ಅಂತೇಳಿ ಕೂಡ ನಾವು ಯೂಕ್ಲಿಡ್, ಗ್ರೀಕ್ ದೇಶದ ಯೂಕ್ಲಿಡ್ನನ್ನು ಕೂಡ ಕರಿತೇವೆ. ಅದಾದ ನಂತರ ನಮಗೆ ಬಂದಿದೆ ಈ ಪೈಥಾಗೊರಸ್ ಪ್ರಮೇಯ. ಹಾಗಾದರೆ ಈ ಪೈಥಾಗೊರಸ್ ಪ್ರಮೇಯ ನಿರೂಪಣೆ ಏನು ಅಂತ ನೋಡೋಣ ಮಕ್ಕಳೇ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾದ. ಅಂದ್ರೆ ಒಂದು ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ಮೇಲಿನ ವರ್ಗದ ವಿಸ್ತೀರ್ಣವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ವಿಸ್ತೀರ್ಣಗಳ ಮೊತ್ತಕ್ಕೆ, ವಿಸ್ತೀರ್ಣ ಅಂತ ಸೇರ್ಕೋಬಹುದು, ವರ್ಗದ ಮೇಲಿನ ನೋಡಿ
ಒಂದು ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ಮೇಲಿನ ವರ್ಗವು ಮೇಲಿನ ವರ್ಗದ ಮೇಲಿನ ವಿಸ್ತೀರ್ಣವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದಕ್ಕೆ ನಾವು ಮೊದಲನೇ ಹಂತ ನಕ್ಷೆಯನ್ನು ಹಾಕೊಂಡಿದ್ದೇವೆ. ಒಂದು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡಬೇಕಾದ್ರೆ ನಮಗೆ ಒಂದು ನಿರ್ದಿಷ್ಟ ಅಳತೆಯನ್ನು ತೆಗೆದುಕೊಂಡು ಮಾಡಬಹುದು. ಅಂದ್ರೆ A, B, C. ಅದರಲ್ಲಿ ಒಂದನೇ ಹಂತ ಅಂತ ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿ ಈಕ್ವಲ್ಸ್ 90 ಡಿಗ್ರಿ. ಇದನ್ನು ಸಾಧನೀಯ. ಸೊ ವಿಕರ್ಣ ಅಂತ ಹೇಳಿ ಕಾಣಿಸ್ತಾ ಇದೆ ಮೇಡಮ್. ಒಂದು ಲಂಬಕೋನ ತ್ರಿಕೋನದಲ್ಲಿ ಅತ್ಯಂತ ದೊಡ್ಡ ಬಾಹುವನ್ನೇ ನಾವು ವಿಕರ್ಣ ಅಂತ ಕರೀತೇವೆ. ಅಥವಾ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹುವನ್ನೇ ವಿಕರ್ಣ ಅಂತ ಹೇಳ್ಬಿಟ್ಟು ನಾವು ಕರೀತೇವೆ ಮಕ್ಕಳೇ. ಸೊ ಈ ವಿಕರ್ಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎ ಸಿ ಇದ್ರ ಮೇಲಿನ ವರ್ಗ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈ ವಿಕರ್ಣದ ಮೇಲಿನ ವರ್ಗದ ವಿಸ್ತೀರ್ಣ ಉಳಿದೆರಡು ಬಾಹುಗಳಾದ ಎ ಬಿ ಮತ್ತೆ ಬಿ ಸಿಗಳ ಮೇಲೆ ಉಂಟಾಗುವ ವರ್ಗಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮ. ಆದ್ದರಿಂದ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್. ಈಗ ಎ ಸಿಯಿಂದ ಬಿಗೆ ಒಂದು ಲಂಬವನ್ನು ಎಳೆದು ಇಂಟಿಂದ ಹಾಕಿರೋದಂತೆ. ಸೊ ರಚನೆ ಬಿಡಿಯು ಎ ಸಿಗೆ ಲಂಬವಾಗಿರುವಂತೆ ಮಕ್ಕಳೇ ಏನಾಗಿದೆ ರಚಿಸಿದೆ. ಈಗ ನಾವು ಸ್ವಲ್ಪ ಗಮನ ಕೊಡಿ. ಇದರಲ್ಲಿ ನಾವು ತ್ರಿಭುಜ ರಚನೆ ಮಾಡಿಕೊಂಡಿದ್ದೇವೆ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ದತ್ತದಲ್ಲಿ 90 ಡಿಗ್ರಿ. ಆದ್ದರಿಂದ ಇದೊಂದು ಲಂಬಕೋನ ತ್ರಿಭುಜ. ನಂತರ ಸಾಧನೀಯ ವಿಕರ್ಣದ ಮೇಲಿನ ವರ್ಗ ಅಂತ ಹೇಳಿದ್ರೆ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗಿದೆ. ಬಿ ಡಿಯು ಎ ಸಿಗೆ ಲಂಬವಾಗಿದೆ. ನಂತರ ತ್ರಿಭುಜ ಎ ಡಿ ಬಿ ಮತ್ತೆ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಡಿ ಬಿ ಮತ್ತು ತ್ರಿಭುಜ ಎ ಬಿ ಸಿಗಳನ್ನು ತೆಗೆದುಕೊಳ್ತೇವೆ. ಇಲ್ಲಿ ನಾವು ರಚನೆ ಮಾಡಿದಾಗ ಬಿ ಡಿಯು ಎ ಸಿಗೆ ಲಂಬವಾದಾಗ ನಮಗೆ ತ್ರಿಭುಜಗಳು ಉಂಟಾಗುತ್ತೆ. ತ್ರಿಭುಜ ಎ ಡಿ ಬಿ ಮತ್ತೊಂದು ತ್ರಿಭುಜ ಎ ಬಿ ಸಿ. ಇವೆರಡಕ್ಕೂ ಹೋಲಿಕೆ ಮಾಡೋಣ. ತ್ರಿಭುಜ ಎ ಡಿ ಬಿ ಮತ್ತೆ ಎ ಬಿ ಸಿ ನಲ್ಲಿ ನೋಡಿ, ಇದರಲ್ಲಿ ಕೋನ ಎ ಡಿ ಬಿ 90 ಡಿಗ್ರಿ ಇದೆ, ಕೋನ ಎ ಬಿ ಸಿ 90 ಡಿಗ್ರಿ. ಎ ಡಿ ಬಿ ನಲ್ಲಿ ಕೋನ ಎ ಡಿ ಬಿ, ಎ ಬಿ ಸಿ ನಲ್ಲಿ ಕೋನ ಎ ಬಿ ಸಿ 90 ಡಿಗ್ರಿ ಇದೆ. ಅದಕ್ಕೆ ಕಾರಣ ರಚನೆಯಲ್ಲಿ ಕೊಟ್ಬಿಟ್ಟಿದೆ ನೋಡಿ ನಾವು. ಆದ್ದರಿಂದ ನಂತರ ಕೋನ ಎ ಈಕ್ವಲ್ಸ್ ಕೋನ ಎ ಇಲ್ಲಿದೆ ನೋಡಿ. ಎರಡೂ ತ್ರಿಭುಜಗಳಿಗೂ ಕೋನ ಎ ಎನ್ನುವುದು ಉಭಯ ಸಾಮಾನ್ಯವಾಗಿದೆ. ಇದು ಉಭಯ ಸಾಮಾನ್ಯ ಕೋನ. ಆದ್ದರಿಂದ ತ್ರಿಭುಜ ಎ ಡಿ ಬಿ ಮತ್ತೆ ತ್ರಿಭುಜ ಎ ಬಿ ಸಿಗಳು ಸಮಕೋನೀಯಗಳಾಗಿದ್ದಾವೆ. ಸಮಕೋನೀಯಗಳಾಗಿರ್ತಕ್ಕಂಥ ತ್ರಿಭುಜಗಳು ಸಮರೂಪಿಗಳು ಕೂಡ ಆಗಿದ್ದಾವೆ. ಅದಕ್ಕೆ ಕಾರಣ ಎ ನಿರ್ಧಾರಕ ಗುಣ. ವಿದ್ಯಾರ್ಥಿಗಳು ಈ ಎರಡು ನಾವು ತ್ರಿಭುಜಗಳನ್ನು ತೆಗೆದುಕೊಂಡು ಇಲ್ಲಿ ಏನು ಮಾಡಿದ್ದೇವೆ, ಎರಡು ಕೋನಗಳನ್ನು ತೆಗೆದುಕೊಂಡು ಇವೆರಡು ಸಮರೂಪಿ ಅಂತ ನಿರ್ಮಾಣ ಮಾಡಿದ್ದೇವೆ. ಆದರೆ ಇನ್ನು ಉಳಿದಿರ್ತಕ್ಕಂಥ ಒಂದು ಕೋನ, ಎರಡು ತ್ರಿಭುಜಗಳಲ್ಲಿ ಎರಡು ಜೊತೆ ಕೋನ ಅನುರೂಪ ಕೋನಗಳು ಸಮನಾಗಿತ್ತು ಅಂತ ಹೇಳಿದ್ರೆ ಮೂರನೇ ಜೊತೆ ಅನುರೂಪ ಕೋನ ಸಮನಾಗಿರ್ಲಿಕ್ಕೆ ಬೇಕು. ಆದ್ದರಿಂದ ನಾವು ಕೇವಲ ಎರಡು ಕೋನಗಳು
ಅನುರೂಪ ಕೋನಗಳ ಸಮ ಅಂತ ನಿರೂಪಿಸ್ಬಿಟ್ಟು ಆ ಎರಡೂ ತ್ರಿಭುಜಗಳು ಸಮಕೋನೀಯ ಅಂತ ಮಾಡಿದ್ದಾರೆ. ನಂತರ ಎಡಿಬಿ ಮತ್ತೆ ಎಬಿಸಿ ತ್ರಿಭುಜಗಳು ಸಮರೂಪಿಯಾದ ಮೇಲೆ ಆ ಎರಡೂ ತ್ರಿಭುಜಗಳಲ್ಲಿರುವ ಅನುರೂಪ ಕೋನಗಳು ಸಮ. ಆದ್ದರಿಂದ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಕೋನ ಯಾವ ನಿರ್ಧಾರಕ ಗುಣ? ಕೋನ 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 ನಿರ್ಧಾರಕ ಗುಣದ ಪ್ರಕಾರ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿರುತ್ತೆ. ಇದರಲ್ಲಿ ನಾವೇನು ಮಾಡಿದ್ದೇವೆ? ಎಡಿ ಬಾಹು ನಮಗೆ ಎ ಬಿ ನೋಡಿ, ಇದರಲ್ಲಿ ಎಡಿ ಬಾಹು ಇದರಲ್ಲಿ ಎ ಬಿ ಬಾಹುವಿಗೆ ಸಮಾನುಪಾತದಲ್ಲಿದೆ. ನಂತರ ಎ ಬಿ ಬಾಹು ಎ ಸಿ ಬಾಹುವಿಗೆ ಸಮಾನುಪಾತದಲ್ಲಿದೆ. ಸಮಾನುಪಾತವನ್ನು ಬರೀಬೇಕಾದ್ರೆ ಯಾವ್ಯಾವ ಬಾಹುಗಳು ಸಮಾನುಪಾತದಲ್ಲಿರುತ್ತದೆ ಅಂದರೆ ಎರಡೂ ತ್ರಿಭುಜಗಳಲ್ಲೂ ಅನುರೂಪ ಕೋನಗಳ ಜೋಡಿಗಳು, ಆ ಅನುರೂಪ ಕೋನಗಳ ಜೋಡಿಗಳೇ ಅಭಿಮುಖವಾಗಿರ್ತಕ್ಕಂಥ ಬಾಹುಗಳು ಸಮಾನುಪಾತದಲ್ಲಿರುತ್ತೆ. ನಾವು ಒಂದನ್ನು ತೆಗೆದುಕೊಳ್ಳೋಣ. ಎ ಡಿ ಅಂತ ಇದೆ, ಎ ಡಿ ಮತ್ತೊಂದು ಎ ಬಿ ಇದೆ. ನೋಡಿ, ಈ ತ್ರಿಭುಜದಲ್ಲಿ ಲಂಬ ಎ ಡಿ ಇದೆ, ಇದರಲ್ಲಿ ಎ ಬಿ ಇದೆ. ಹಾಗಾದ್ರೆ ಇದರಲ್ಲಿ ಎ ಬಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನ ಸಿ, ಇದರಲ್ಲಿ ಎ ಡಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನ ಬಿ. ನಂತರ ಇದಾದ್ಮೇಲೆ ಉಭಯ ಸಾಮಾನ್ಯ ಕೋನಗಳನ್ನು ತೆಗೆದುಕೊಳ್ಳಿ ಮಕ್ಕಳೇ. ಉಭಯ ಸಾಮಾನ್ಯ ಕೋನಕ್ಕೆ ಎದುರಾಗಿರೋದು ನೋಡಿ, ಸಾಮಾನ್ಯವಾಗಿ ಎ ಡಿ ಬಿ ನಲ್ಲಿ ಕೋನ ಎ ಗೆ ಎದುರಾಗಿರೋದು ಎ ಬಿ ಅಲ್ವೇ. ನಂತರ ಇನ್ನೊಂದು ಯಾವುದು? ಎ ಸಿ. ಸೊ ಆದ್ರಿಂದ ನಾವು ಒಂದು ಜೊತೆ ಅನುರೂಪ ಕೋನಗಳ ಜೋಡಿಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮಾನುಪಾತದಲ್ಲಿರುತ್ತೆ. ಆದ್ದರಿಂದ ಎ ಡಿ ಬೈ ಎ ಬಿ ಈಕ್ವಲ್ಸ್ ಎ ಬಿ ಬೈ ಎ ಸಿ. ಇದನ್ನು ಓರೇ ಗುಣಿಸಿದ್ರೆ ಮಕ್ಕಳೇ, ಇವೆರಡರಲ್ಲೂ ನೋಡಿ ಎ ಬಿ ಉಭಯ ಸಾಮಾನ್ಯ ಇದೆ. ಎ ಬಿ ಇಂಟು ಎ ಬಿ ಸ್ಕ್ವೇರ್, ನಂತರ ಎ ಡಿ ಇಂಟು ಎ ಸಿ ಇಂಟು ಎ ಸಿ ಇದೆ. ಸಮೀಕರಣ 1 ಅಂತ ಬರುತ್ತೆ. ಹಾಗೆಯೇ ಈ ಪ್ರಮೇಯವನ್ನು 4 ಅಥವಾ 5 ಅಂಕಕ್ಕೆ ಸಾಧನೆ ಮಾಡಬೇಕಾದ್ರೆ ಈ ಎರಡೂ ಕೋನಗಳು ಸಮರೂಪಿ ಅಂತ ಮಾಡಿದರೆ ಸಾಕು. ಇನ್ನೆರಡು ಕೋನಗಳ ಜೋಡಿ ಸಿಮಿಲರ್ಲಿ ಅಥವಾ ಹಾಗೆಯೇ ಅಂತ ನಾವು ಬರೆದುಕೊಳ್ಬೋದು. ಬೇಡ, ಈಗ ಉಳಿದಿರ್ತಕ್ಕಂಥ ತ್ರಿಭುಜ ಬಿ ಡಿ ಸಿ ಇಲ್ಲಿದೆ ನೋಡಿ, ತ್ರಿಭುಜ ಬಿ ಡಿ ಸಿ ಮತ್ತೆ ತ್ರಿಭುಜ ಎ ಬಿ ಸಿಗಳಲ್ಲಿ ಇದೇ ರೀತಿ ತ್ರಿಭುಜಗಳನ್ನು ಬರೆದು ನಾವು ಕೋನಗಳನ್ನು ಬರೆದಿದೆ ನೋಡಿ. ಸೊ ತ್ರಿಭುಜ ಬಿ ಡಿ ಸಿ ನಲ್ಲಿ ಕೋನ ಡಿ 90 ಡಿಗ್ರಿ ಇದೆ, ಎ ಬಿ ಸಿ ನಲ್ಲಿ ಕೋನ ಬಿ 90 ಡಿಗ್ರಿ ಇದೆ ಬರೆದಿದೆ. ಬಿ ಡಿ ಸಿ ಈಕ್ವಲ್ಸ್ ಎ ಬಿ ಸಿ 90 ಡಿಗ್ರಿ ಕಾರಣ ರಚನೆ ಲಂಬ ಅಂದಮೇಲೆ ಅವೆರಡು ಸಮನಾಗಿರಲೇಬೇಕು, ಹಾಗೇನೇ ಇದೆ. ಆನಂತರ ಇದರಲ್ಲಿ ಬಿ ಡಿ ಸಿ ನಲ್ಲಿ ಕೋನ ಸಿ, ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ ಸಿ. ನೋಡಿ, ಇವು ಉಭಯ ಸಾಮಾನ್ಯ ಕೋನಗಳು. ಎರಡೂ ತ್ರಿಭುಜಗಳಿಗೆ ಒಂದೇ ಕೋನ ಸಾಮಾನ್ಯವಾಗಿದೆ, ಆದ್ದರಿಂದ ಇದನ್ನ ಉಭಯ ಸಾಮಾನ್ಯ ಕೋನ ಅಂತ ಕರೀತೇವೆ. ಈ ಕಾರಣಕ್ಕೋಸ್ಕರ ತ್ರಿಭುಜ ಬಿ ಡಿ ಸಿಯು ತ್ರಿಭುಜ ಎ ಬಿ ಸಿಗೆ ಸಮಕೋನೀಯವಾಗಿದೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಎ ನಿರ್ಧಾರಕ ಗುಣ. ಆದ್ದರಿಂದ ಈ ಎರಡೂ ತ್ರಿಭುಜಗಳು ಸಮಕೋನೀಯಗಳಾದ ಮೇಲೆ ಅವು ಸಮರೂಪಿಗಳೂ ಆಗಿರಬೇಕು. ಆ ಕಾರಣಕ್ಕೋಸ್ಕರ ಸಮರೂಪಿಗಳ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಜೋಡಿಗಳು ಕೂಡ ಸಮಾನುಪಾತದಲ್ಲಿರಬೇಕು. ಆದ್ದರಿಂದ ಸಿ ಡಿಯು ಬಿ ಸಿಗೆ ಸಮಾನುಪಾತದಲ್ಲಿದೆ ಮಕ್ಕಳೇ. ಆನಂತರ ಇನ್ನೊಂದು ಯಾವುದು? ಬಿ ಸಿಯು ಎ ಸಿಗೆ ಸಮಾನುಪಾತದಲ್ಲಿದೆ. ಆದ್ದರಿಂದ ಇವೆರಡನ್ನೂ ಊರೆಗೊಳಿಸಿದ ನೋಡಿ, ಇಲ್ಲಿ ಕೂಡ ಇವು ಸರ್ವ ಸಮ ತ್ರಿಭುಜಗಳ ಅನುರೂಪ ಬಾಹುಗಳು. ಊರೆಗೊಳಿಸಿದಾಗ ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್ ಎ ಸಿ ಇಂಟು ಸಿ ಡಿ, ಇದನ್ನ ಸಮೀಕರಣ 2 ಅಂತೇಳಿ ಕರೀತಾರೆ. ಈಗ ನೋಡಿ, ಈ ಎರಡೂ ಸಮೀಕರಣಗಳನ್ನು ಮತ್ತೆ ಕೂಡಿ ಬಿಡೋಣ. ಸಮೀಕರಣ 1 ಮತ್ತೆ ಸಮೀಕರಣ 2 ಕೂಡಿದಾಗ ಎರಡು ಸಮೀಕರಣಗಳನ್ನು ಕೂಡಬೇಕಾದ್ರೆ ಆ ಎರಡೂ ಸಮೀಕರಣಗಳ ಎಡಭಾಗಗಳನ್ನು ತೆಗೆದುಕೊಳ್ಬೇಕು. ಎಡಭಾಗ ಏನಿದೆ? ಎ ಬಿ ಸ್ಕ್ವೇರ್ ಮತ್ತೆ ಬಿ ಸಿ ಸ್ಕ್ವೇರ್ ಇದೆ, ಅವೆರಡನ್ನು ಬರೆದುಬಿಡ್ತೀನಿ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಒಂದನೇ ಸಮೀಕರಣದ ಬಲಭಾಗ ತಗೊಳ್ಳಿ, ಏನಿದೆ? ಎ ಡಿ ಇಂಟು ಎ ಸಿ ಪ್ಲಸ್ ಎರಡನೇ ಸಮೀಕರಣದ ಬಲಭಾಗ ಸಿ ಡಿ ಇಂಟು ಎ ಸಿ. ಸೊ ಇಲ್ಲಿ ಇದರಲ್ಲಿ ಎ ಸಿ ಉಭಯ ಸಾಮಾನ್ಯ ಇದೆ. ಉಭಯ ಸಾಮಾನ್ಯ ಅಂತ ಹೇಳಿದ್ರೆ ಅದು ಮಸಾಹ ಅಂತಲೂ ಕೂಡ ಕರಿತೇವೆ, ಹೊರ ತೆಗೆದುಕೊಳ್ಳೋಣ.
ಇದರಲ್ಲಿ ಏನು ಉಳಿಯುತ್ತೆ? ಎ ಡಿ ಉಳಿಯುತ್ತೆ. ಎ ಸಿ ಹೊರಟೋದ್ರೆ ಇದರಲ್ಲಿ ಎ ಸಿ ಹೊರಟೋದ್ರೆ ಏನು ಉಳಿಯುತ್ತೆ? ಪ್ಲಸ್ ಸಿ ಡಿ. ಸೊ ಎ ಸಿ ಇಂಟು ಈ ಎ ಸಿ ಅನ್ನು ತೆಗೆದುಕೊಳ್ಳಿ ನೀವು, ಎ ಡಿ ಪ್ಲಸ್ ಸಿ ಡಿ. ಈ ರೇಖಾಕೃತಿಯನ್ನು ಗಮನಿಸಬೇಕು ಅಂದರೆ ನೀವು ಇಲ್ಲಿ ಎ ಸಿ ಬಾವು ಇದ್ರ ಮೇಲೆ ಡಿ ಒಂದು ಬಿಂದು, ಇಲ್ಲಿ ಎ ಡಿ ಮತ್ತು ಸಿ ಡಿಗಳ ಮೊತ್ತ ಎ ಸಿಗೆ ಸಮನಾಗಿದೆ. ಆದ್ದರಿಂದ ಎ ಡಿ ಮತ್ತು ಸಿ ಡಿಗಳ ಮೊತ್ತ ಎ ಸಿಗೆ ಸಮನಾಗಿದೆ. ಎ ಡಿ ಮತ್ತು ಯಾವುದು ಸಿ ಡಿಗಳ ಮೊತ್ತ ಎ ಸಿಗೆ ಸಮನಾಗಿದೆ. ಎ ಸಿ ಇಂಟು ಎ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನೋಡಿ ಇಲ್ಲಿ ನಾವು ಸಾಧನೆ ಮಾಡಿರೋದು ಅದೇ ಅಲ್ವಾ? ಸೊ ಇದನ್ನ LHS ಊಟ ಮಾಡ್ಕೊಂಡ್ಬಿಡಿ. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಆದ್ದರಿಂದ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತೇಳಿ ನಾವು ಇದನ್ನು ನಿರೂಪಣೆ ಮಾಡಿದ್ವಿ ಮಕ್ಕಳೇ. ಈ ಪ್ರಮೇಯ ಬಹಳ ನಮ್ಮ ಡೈಲಿ ಲೈಫಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಈ ಪ್ರಮೇಯದ ಅನ್ವಯಗಳನ್ನು ಬಳಸ್ತಾರೆ. ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅಥವಾ ಈ ಗೋಡೆಗಳ ಮೂಲೆಗಳು ಇವುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಲಂಬಕೋನ ತ್ರಿಕೋನದ ಅನ್ವಯಗಳು ನಮಗೆ ಅವಶ್ಯವಾಗಿದೆ. ಆದ್ದರಿಂದ ನಾವು ಲಂಬಕೋನ ತ್ರಿಕೋನದ ಗುಣಲಕ್ಷಣಗಳನ್ನು ತಿಳ್ಕೋಬೇಕು. ಲಂಬಕೋನ ತ್ರಿಕೋನದ ಗುಣಲಕ್ಷಣಗಳು ಅಂದ ತಕ್ಷಣ ಮೊದಲು ಬರೋದು, ಲಂಬಕೋನ ತ್ರಿಕೋನದಲ್ಲಿ ಒಂದು ಕೋನ 90 ಡಿಗ್ರಿ ಇರುತ್ತೆ, ಉಳಿದೆರಡು ಕೋನಗಳ ಮೊತ್ತ 90 ಡಿಗ್ರಿ ಇರುತ್ತೆ. ಎರಡನೇದು, ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವೇ ಅತ್ಯಂತ ದೊಡ್ಡ ಬಾಹು. ಮತ್ತೊಂದು, ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಎದುರಾಗಿರೋದೇ ವಿಕರ್ಣ. ಇದರ ಅನ್ವಯಗಳನ್ನು ಮಕ್ಕಳೇ ನಾವು ಬಳಸಬೇಕಾಗತ್ತೆ. ಇದನ್ನು ಸದಾ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಇದ್ರ ಮೇಲೆ ಕೆಲವು ಉದಾಹರಣೆ ಸಮಸ್ಯೆಗಳಿದ್ದಾವೆ, ನಂತರ ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಬಿಡಿಸೋಣ. ಅದರಲ್ಲಿ ಒಂದನೇ ಸಮಸ್ಯೆ ಮಕ್ಕಳೇ ನೋಡಿ, ಇಲ್ಲಿ ಒಂದು ಉದಾಹರಣೆ ಲೆಕ್ಕ ಇದೆ ಮಕ್ಕಳೇ. ಒಂದು ಏಣಿಯ ಪಾದವು ಬರೆದು ಬಿಡ್ತೀನಿ. ಉದಾಹರಣೆ ಲೆಕ್ಕ, ಒಂದು ಏಣಿಯ ಪಾದವು ನೆಲದ ಮೇಲೆ ಗೋಡೆಯಿಂದ 2.5 ಮೀಟರ್ ದೂರದಲ್ಲಿ ಹಾಗೂ ಅದರ ತುದಿಯು ನೆಲದ ಮೇಲಿಂದ ಸುಮಾರು 6 ಮೀಟರ್ ಎತ್ತರದಲ್ಲಿರುವ ಕಿಟಕಿಯನ್ನು ಮುಟ್ಟುವಂತೆ ಗೋಡೆಗೆ ಒರಗಿಸಿ ಇಡಲಾಗಿದೆ. ಸೊ ಹಾಗಾದ್ರೆ ಆ ಏಣಿಯ ಉದ್ದವನ್ನ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳ ಈ ಸಮಸ್ಯೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು ಏಣಿಯ ಪಾದ ನೆಲದ ಮೇಲೆ ಗೋಡೆಯಿಂದ, ಒಂದು ಗೋಡೆ ಅಂತ ಬರುತ್ತೆ, ಯಾವುದಾದ್ರೂ ಗೋಡೆ ನೆಲಕ್ಕೆ ಲಂಬವಾಗಿದೆ ಮಕ್ಕಳೇ. ಎ ಬಿಯನ್ನು ಗೋಡೆ ಅಂತ ನಾವು ಅಂದ್ಕೊಳ್ಳೋಣ. ಆ ನೆಲದ ಮೇಲೆ ಗೋಡೆಯಿಂದ 2.5 ಮೀಟರ್ ದೂರದಲ್ಲಿ, ಈ ಗೋಡೆಯ ಪಾದದಿಂದ ಸುಮಾರು 2.5 ಮೀಟರ್ ದೂರದಲ್ಲಿ ಹಾಗೂ ಅದರ ತುದಿಯು ನೆಲದ ಮೇಲಿಂದ 6 ಮೀಟರ್ ಎತ್ತರದಲ್ಲಿ, ನೋಡಿ ಈ 6 ಮೀಟರ್ ಎತ್ತರದಲ್ಲಿರುವ ಕಿಟಕಿ, ಇಲ್ಲೊಂದು ಕಿಟಕಿ ಇದೆ ಮಕ್ಕಳೇ.
ಇಲ್ಲೆಲ್ಲೋ ಒಂದು ಕಿಟಕಿ ಇದೆ. ಈ ಕಿಟಕಿಯನ್ನು ಮುಟ್ಟುವಂತೆ ಗೋಡೆಗೆ ಒರಗಿಸಿ ಇಡಲಾಗಿದೆ. ಅಂದ್ರೆ ಇಲ್ಲಿ ಕಿಟಕಿ ಇದೆ, ಇಲ್ಲಿ ಎ ಬಿಂದು ಮಕ್ಕಳೇ, ಇದನ್ನ ಸಿ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಹಾಗಾದ್ರೆ ಆ ಏಣಿ ಈ ಗೋಡೆಯ ಪಾದದಿಂದ ನೋಡಿ, ಏಣಿಯ ಪಾದ ಗೋಡೆಯಿಂದ 2.5 ಮೀಟರ್ ದೂರದಲ್ಲಿದೆ. ನಂತರ ಈ ಗೋಡೆ ಎಷ್ಟು ದೂರ ಎತ್ತರ ಇದೆ ಅಂತ ಹೇಳಿದ್ರೆ ನೋಡಿ, ಮತ್ತು ಅದರ ತುದಿ ಈ ಏಣಿಯ ಮೇಲಿನ ತುದಿ ಸಾಮಾನ್ಯವಾಗಿ 6 ಮೀಟರ್ ಎತ್ತರದಲ್ಲಿ, ಗೋಡೆಗೆ 6 ಮೀಟರ್ ಎತ್ತರದಲ್ಲಿರುವ ಈ ಕಿಟಕಿಯನ್ನು ಮುಟ್ಟುತ್ತೆ. ಈ ಕಿಟಕಿ ಇದೆ. ಸೊ ಹಾಗಾದ್ರೆ ಇದರಲ್ಲಿ ಈ ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ. ನೋಡಿ, ಎ ಬಿಯನ್ನ ಗೋಡೆಯ ಎತ್ತರ 6 ಮೀಟರ್, ಅಂದ್ರೆ ಪಾದದಿಂದ ಕಿಟಕಿಯವರೆಗಿನ ಎತ್ತರ 6 ಮೀಟರ್ ಇದೆ. ಈ ಏಣಿಯ ಪಾದ ಗೋಡೆಯಿಂದ 2.5 ಮೀಟರ್ ದೂರದಲ್ಲಿದೆ. ಹಾಗಾದ್ರೆ ಇದರಲ್ಲಿ ಎ ಸಿಯನ್ನ ಏಣಿ ಅಂತ ಹೇಳ್ಬಿಟ್ಟು ನಾವು ಕರೀತೇವೆ. ಸೊ ನೋಡಿ, ಎ ಬಿಯು ಗೋಡೆಯ ಎತ್ತರ, ಸೊ ಆದ್ರಿಂದ ಎ ಬಿ 6 ಮೀಟರ್ ಇದೆ. ಬಿ ಸಿ ಅನ್ನೋದು ಏಣಿಯ ಪಾದದಿಂದ ಗೋಡೆಗಿರುವ ದೂರ. ಸೊ ಬಿ ಸಿ ಎಷ್ಟಿದೆ? 2.5 ಮೀಟರ್. ಹಾಗಾದ್ರೆ ಎ ಸಿಯನ್ನು ನಾವು ಏಣಿಯ ಉದ್ದ, ನಾವೇನು ಕಂಡುಹಿಡಿಯಬೇಕು ಮತ್ತೆ ಈ ಏಣಿಯ ಉದ್ದವನ್ನ ಕಂಡುಹಿಡಿಯಬೇಕು. ಈ ರೇಖಾಕೃತಿಯನ್ನು ನೀವು ನೋಡಿದಾಗ ಇದು ಆಕಾರದಲ್ಲಿ ಒಂದು ಲಂಬಕೋನ ತ್ರಿಕೋನವನ್ನ ಹೋಲುತ್ತೆ. ಹಾಗಾದ್ರೆ ಇದು ಯಾವ ಆಕಾರವನ್ನು ಹೊಂದಿದೆ? ಅದು ಒಂದು ತ್ರಿಭುಜಾಕಾರವನ್ನು ಹೊಂದಿದೆ. ಅದನ್ನ ನಾವು ತ್ರಿಭುಜ ಎ ಬಿ ಸಿ, ಎ ಬಿ ಸಿ ಯಲ್ಲಿ ಕೋನ ಬಿ 90 ಡಿಗ್ರಿ. ಹಾಗಾದ್ರೆ ಇದಕ್ಕೂ ಕೂಡ ನಾವು ಲಂಬಕೋನ ತ್ರಿಭುಜ ಇರೋದ್ರಿಂದ ಪೈಥಾಗೋರಸ್ನ ಪ್ರಮೇಯವನ್ನ ಅನ್ವಯಿಸಬಹುದು. ಇಲ್ಲಿ ಎ ಸಿ ಏಣಿ ಅನ್ನೋದು ವಿಕರ್ಣ ಆಗಿದೆ, ಪಾದ ಮತ್ತು ಎತ್ತರಗಿಂತಲೂ ಕೂಡ ದೊಡ್ಡದಾಗಿದೆ. ಇದಕ್ಕೆ ನಾವು ಪೈಥಾಗೋರಸ್ ಪ್ರಮೇಯವನ್ನ ಅನ್ವಯಿಸೋಣ ಮಕ್ಕಳೇ. ಏನಾಗುತ್ತೆ ನೋಡಿ, ಸೊ ಎ ಸಿ ವಿಕರ್ಣದ ಮೇಲಿನ ವರ್ಗ, ಉಳಿದೆರಡು ಬಾಹುಗಳು ಅಂದ್ರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಕಾರಣ ಪೈಥಾಗೋರಸ್ ಪ್ರಮೇಯ. ಇಲ್ಲಿ ನಾವು ಎ ಸಿ ಅನ್ನೋದು ಏಣಿಯ ಉದ್ದ ಮಕ್ಕಳೇ. ಎ ಬಿ ಬೆಲೆ ನಮಗೆ ಗೊತ್ತಿದೆ, ಇಲ್ಲಿ 6 ಮೀಟರ್, 6ರ ವರ್ಗ. ಡಿ ಸಿ ಅಂದ್ರೆ ಎಷ್ಟಿದೆ ಮಕ್ಕಳೇ? ನಮಗೆ 2.5ರ ವರ್ಗ. ಓಕೆ, ಸೊ ಎ ಸಿ ಯ ವರ್ಗ ಈಕ್ವಲ್ 6ರ ವರ್ಗ ಅಂತ ಹೇಳಿದ್ರೆ 36 ಮಕ್ಕಳೇ. 6ರ ವರ್ಗ ಅಂದ್ರೆ 6 ತನ್ನಿಂದಲೇ ತಾನು 2 ಪಟ್ಟು ಗುಣಿಸಲ್ಪಟ್ಟಿದೆ, ಪ್ಲಸ್ 2.5ರ ವರ್ಗ ಅಂತ ಹೇಳಿದ್ರೆ ಮಕ್ಕಳೇ ಈ ಕಡೆ ಬರ್ಕೊಳ್ಳಿ ಬೇಕಾದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ 2 ದಶಮಾಂಶ ಸಂಖ್ಯೆಗಳನ್ನ ಗುಣಿಸೋದು. 25, 125, 12, 50, 62, 2 ಕಿಂಬಳಕ್ಕೆ 6.25. ಇವೆರಡನ್ನ ಕೂಡಿಬಿಡಿ ಮಕ್ಕಳೇ. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ನೋಡಿ, ಇಲ್ಲಿಯೂ ಕೂಡ ಇದೇನಿಲ್ಲ ಅನ್ನೋದು ಹೀಗಿರುತ್ತೆ. 36.00 6.25 5 2 12 1 42.25 ಆಯಿತು. ಆದರೆ ನಮಗೆ ಬೇಕಾಗಿರೋದು ಎ ಸಿಯ ವರ್ಗಮೂಲ ಬೇಕು ನಮಗೆ. ಸೊ ಎ ಸಿ ಈಕ್ವಲ್ಸ್ ವರ್ಗಮೂಲ 42.25. ನೋಡಿ, ಇದು ವರ್ಗಮೂಲವನ್ನು ನಾವು ಊಹಿಸ್ಕೊಳ್ಬಹುದು ವಿದ್ಯಾರ್ಥಿಗಳಿಗೆ. ಎಷ್ಟಿರ್ಬೋದು? 36ರ ವರ್ಗಮೂಲಕ್ಕಿಂತ ದೊಡ್ಡದಾಗಿದೆ. 36ರ ನಂತರ 49 ವರ್ಗಮೂಲಕ್ಕಿಂತ ಚಿಕ್ಕದಾಗಿದೆ. ಹಾಗಿದ್ರೆ ಇದ್ರ ಬೆಲೆ ಎಷ್ಟು ಬರ್ಬೋದಪ್ಪ ಅಂತ ಹೇಳಿದ್ರೆ ನಮಗೆ 6 ದಶಾಂಶ ಇತ್ಯಾದಿ ಬರ್ಬೋದು. ನೋಡಿ,
ಈ ರೀತಿ ಕಂಡುಹಿಡಿಯಬಹುದು ಮತ್ತೆ ನೀವು. ಹಿಂದಿನ ತರಗತಿಯಲ್ಲಿ ನಾವು ದಶಮಾಂಶ ಸಂಖ್ಯೆಗಳ ಭಾಗಾಕಾರವನ್ನು ಮಾಡೋದನ್ನು ಕಲಿತಿದ್ವಿ. ಸೊ 6 36, 12 6 0 ಪಾಯಿಂಟ್ ಇರ್ತೇವೆ 2 5 ಒಂದು ಮತ್ತೆ ಪ್ಲಸ್ 6 ಕೂಡ್ತೇವೆ, ಇಲ್ಲಿ 12 ಆಯಿತು. ಈಗ ಎಷ್ಟು ನಾವು ಮತ್ತೆ 5 ತಗೊಳ್ಳಿ ನೋಡೋಣ. 5 5 25 2 5 10 2 12 1 5 ಬಂದಿದೆ ಅಲ್ವಾ. ಸೊ ಆದ್ದರಿಂದ AC 6.6 ಮೀಟರ್ ಅಂದ್ರೆ ಏನಪ್ಪ AC ಅನ್ನೋದು ನಮಗೆ ಏಣಿಯ ಉದ್ದ ಮಕ್ಕಳು. ಈ ಕಿಟಕಿಯಿಂದ ಏಣಿ ಸಿ ಇರತಕ್ಕಂಥ ದೂರ ಎಷ್ಟು ಮಕ್ಕಳನ್ನು ಸರಿ ಸುಮಾರಾಗಿ 6.5. ಇಂಥ ಸಮಸ್ಯೆಗಳನ್ನು ಇದನ್ನೇ ಬೇರೆ ರೀತಿಯಲ್ಲೂ ಕೊಡಬಹುದು. ಒಂದು ಮರವನ್ನು ಕೊಟ್ಬಿಟ್ಟು ಒಂದು ಮರ ಗಾಳಿಗೆ ಸಿಲುಕಿ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಮುರಿದು ನೆಲವನ್ನು ಮುಟ್ಟಿದೆ ನೋಡಿ, ಅದು ಕೂಡ ಒಂದು ಲಂಬಕೋನ ತ್ರಿಕೋನ. ಆದ್ದರಿಂದ ನಾವು ವಿದ್ಯಾರ್ಥಿಗಳೇ ಇನ್ನೊಂದು ಉದಾಹರಣೆ ಸಮಸ್ಯೆ ಇದೆ, ಸ್ವಲ್ಪ ನೋಡೋಣ ಇದನ್ನು. ನೋಡಿ ಹೀಗಿದೆ ಇದು ಸಮಸ್ಯೆ. ಇದು ಒಂದು ತ್ರಿಭುಜ ಇದೆ. ಹೀಗಿದೆ ಅಂದರೆ A B C D. ಉದಾಹರಣೆ ಚಿತ್ರದಲ್ಲಿ ADಯು BCಗೆ ಲಂಬವಾಗಿದೆ. ಹಾಗಾದರೆ ಸೊ AB ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ಈಕ್ವಲ್ BD ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಎಂದು ಸಾಧಿಸಿ. ವಿದ್ಯಾರ್ಥಿಗಳೇ ಈ ರೇಖಾಕೃತಿಯನ್ನು ಸ್ವಲ್ಪ ಗಮನಿಸಿ ನೀವು. ಇಲ್ಲಿ ತ್ರಿಭುಜ ABC ಇದೆ. ಈ ABC ತ್ರಿಭುಜದಲ್ಲಿ ADಯು BCಗೆ ಲಂಬವಾಗಿದೆ. ಹಾಗಿರೋದ್ರಿಂದ ನಾವೇನು ಸಾಧನೆ ಮಾಡಬೇಕು? AB ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ಈಕ್ವಲ್ಸ್ BD ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಅಂತೇಳಿ ಸಾಧನೆ ಮಾಡಲಿಕ್ಕೆ ಇದೆ. ಇದು ಸಾಧಿಸಿ ಅಂತ ಹೇಳಿರೋದ್ರಿಂದ ಸ್ವಲ್ಪ ಪ್ರಮೇಯದ ರೂಪದಲ್ಲಿ ಸಾಧನೆ ಮಾಡೋಣ. ಇಂಥ ಸಮಸ್ಯೆಗಳು ಪರೀಕ್ಷೆಯಲ್ಲಿ ನಿಮಗೆ 2 ಅಥವಾ 3 ಅಂಕಕ್ಕೆ ಇದನ್ನು ಕೇಳ್ತಾರೆ ಮಕ್ಕಳೇ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತ್ರಿಭುಜ ABCಯಲ್ಲಿ ನೋಡಿ ABಯು BCಗೆ ಲಂಬವಾಗಿದೆ. ಆದ್ದರಿಂದ ಮಕ್ಕಳೇ 2 ಲಂಬಕೋನ ತ್ರಿಕೋನಗಳು ಉಂಟಾಗಿದೆ ನೋಡಿ. ಮತ್ತು ಒಂದು ABC ತ್ರಿಭುಜ ಈ ಮೊದಲನೇದು ತ್ರಿಭುಜ ADC ಅನ್ನು ತೆಗೆದುಕೊಳ್ತೇನೆ. ತ್ರಿಭುಜ ADCಯಲ್ಲಿ ಕೋನ D 90 ಡಿಗ್ರಿ ಇದೆ. ಇಲ್ಲಿ ನೋಡಿ ತ್ರಿಭುಜ ADC ನಲ್ಲಿ ಕೋನ ADC 90 ಡಿಗ್ರಿ ಇದೆ. ಇದಕ್ಕೆ ಪೈಥಾಗೋರಸ್ ಪ್ರಮೇಯವನ್ನು ಅನ್ವಯಿಸಿದ್ರೆ ಈ ಲಂಬ ಕೋನಕ್ಕೆ ಎದುರಾಗಿರ್ತಕ್ಕಂಥ AC ಬಾಹುವು ಏನಾಗಿದೆ ಅಂದ್ರೆ ವಿಕರ್ಣ ಆಗಿದೆ. ಆ ವಿಕರ್ಣ ತಗೊಳ್ಳಿ. ವಿಕರ್ಣದ ಮೇಲಿನ ವರ್ಗ AC ಸ್ಕ್ವೇರ್ ಈಕ್ವಲ್ಸ್ AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. ಇದಕ್ಕೆ ಕಾರಣ ಗೊತ್ತಿದೆ ಮತ್ತೆ ನಿಮಗೆ ಪೈಥಾಗೋರಸ್ನ ಪ್ರಮೇಯ. ಇದು ಸಮೀಕರಣ 1 ಅಂತ ತಗೊಳ್ತೀವಿ. ಅದೇ ರೀತಿ ತ್ರಿಭುಜ ABD ತಗೊಳ್ಳಿ. ಎರಡನೇದು ತ್ರಿಭುಜ ABD ನಲ್ಲಿ ಕೋನ D 90 ಡಿಗ್ರಿ ಇದೆ. ಇದು ಕೂಡ ಗಮನಿಸಿ. ತ್ರಿಭುಜ ABD ನೋಡಿ, ಇದು ಕೂಡ ADಯು BCಗೆ ಲಂಬವಾಗಿರೋದ್ರಿಂದ ABD ಕೂಡ ಒಂದು ಲಂಬಕೋನ ತ್ರಿಭುಜವೇ ಆಗಿದೆ. ಇದರಲ್ಲಿ ಲಂಬಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹು AB. ಆದ್ದರಿಂದ ಅದರ ಮೇಲಿನ ವರ್ಗ AB ಸ್ಕ್ವೇರ್ ಈಕ್ವಲ್ AD ಸ್ಕ್ವೇರ್ ಪ್ಲಸ್ BD ಸ್ಕ್ವೇರ್.
ಸೊ ಇದು ಸಮೀಕರಣ 2. ಇದಕ್ಕೂ ಕೂಡ ಕಾರಣ ಮಕ್ಕಳೇ ಪೈಥಾಗೋರಸನ ಪ್ರಮೇಯ. ಆದ್ರೆ ನಾವು ಏನು ಸಾಧನೆ ಮಾಡಬೇಕಾಗಿದೆ? ಸೊಲ್ಯೂಷನ್ ಸೊಲ್ಯೂಷನ್ ಏನು ಸಾಧನೆ ಮಾಡಬೇಕಾಗಿದೆ? ನಾವು ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್ ಈಕ್ವಲ್ಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ನಾವು ಸಾಧನೆ ಮಾಡಬೇಕು. ಈಗ ಸಮೀಕರಣ 1 ಮತ್ತು 2 ಸಮೀಕರಣ 2ರಲ್ಲಿ ಒಂದನ್ನು ಕಳೆದ್ಬಿಡೋಣ ಮಕ್ಕಳೇ. ಏನು ಬರುತ್ತೆ ನೋಡಿ, ಎ ಬಿ ಸ್ಕ್ವೇರ್ ಎಡಭಾಗಗಳನ್ನು 3 ಕಳಿಬೇಕು, ಆ ನಂತರ ಬಲಭಾಗಗಳನ್ನು ಕಳೆದ್ಬಿಡ್ಬೇಕು ಮಕ್ಕಳೇ. ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ನಂತರ ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್, ಇದು ಮೈನಸ್ ಆಫ್ ಅಂತ ಆಗುತ್ತೆ, ಮೈನಸ್ ಎ ಡಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್ ಅಂತ ಆಗುತ್ತೆ. ಅಂದರೆ ಏನಾಗಿದೆ ಅಂದರೆ ಇದು ಮೈನಸ್ ಆಫ್ ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಅಂತ ಇದ್ದರೆ ಮೈನಸ್ ಇಂದ ಗುಣಿಸಿದಾಗ ಮೈನಸ್ ಎ ಡಿ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿ ಡಿ ಸ್ಕ್ವೇರ್. ಸೊ ಇದರಲ್ಲಿ ಎ ಡಿ ಸ್ಕ್ವೇರ್ ಇಲ್ಲಿ ಸಮ, ಈ ಪದಗಳನ್ನು ಕಳೆದು ಬಿಡ್ತೇವೆ. ಇನ್ನು ಉಳಿಯೋದು ಮಕ್ಕಳೇ ಎ ಬಿ ಸ್ಕ್ವೇರ್, ಇಲ್ಲಿ ಮೈನಸ್ ಸಿ ಡಿ ಸ್ಕ್ವೇರ್ ಇದೆ ಮಕ್ಕಳೇ, ಇದನ್ನು ಎಡಭಾಗ ತಂದ್ರೆ ಪ್ಲಸ್ ಸಿ ಡಿ ಸ್ಕ್ವೇರ್ ಆಗುತ್ತೆ. ಈ ನಂತರ ಇಲ್ಲಿ ಬಿ ಡಿ ಸ್ಕ್ವೇರ್ ಇದೆ ಮಕ್ಕಳೇ, ಬಿ ಡಿ ಸ್ಕ್ವೇರ್ ಆಗಿ ಬರ್ತದೆ. ಈ ಮೈನಸ್ ಎ ಸಿ ಸ್ಕ್ವೇರ್ ಬಲಭಾಗ ತಂದ್ರೆ ಏನಾಗುತ್ತೆ ಮಕ್ಕಳೇ ಪ್ಲಸ್ ಎ ಸಿ ಸ್ಕ್ವೇರ್ ಆಗುತ್ತೆ. ಸೊ ಎನ್ ಇಂಟು ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಕ್ವಲ್ಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಆಗಿದೆ. ಇದೇ ರೀತಿ ಅಭ್ಯಾಸದಲ್ಲಿ ಕೆಲವು ಲೆಕ್ಕಗಳಿವೆ ಮಕ್ಕಳೇ. ನೋಡಿ, ಪರೀಕ್ಷೆಯಲ್ಲಿ ಪುಸ್ತಕದಲ್ಲಿ ಉದಾಹರಣೆ ಸಮಸ್ಯೆಗಳು ಮತ್ತು ಅಭ್ಯಾಸ ಲೆಕ್ಕಗಳನ್ನು ಕೂಡ ಮಕ್ಕಳೇ ಇದರಲ್ಲಿ ಕೇಳ್ತಾರೆ. ಏಕೆಂದರೆ ಯಾವ ಸಮಸ್ಯೆಯನ್ನು ಕೇಳ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಇದರಲ್ಲಿ ಕೆಲವು ಕಡಿತಗೊಳಿಸಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಟ್ಟು ಬಾಕಿ ಉಳಿದವನ್ನು ನಾನು ಮಾಡ್ತಾ ಇದ್ದೇನೆ ಮಕ್ಕಳೇ. ಇನ್ನೊಂದನ್ನು ನೋಡೋಣ, ಅಭ್ಯಾಸ ಲೆಕ್ಕ ಇದೆ. ನೋಡಿ, ಈ ಕೆಳಗೆ ಕೆಲವು ಅಳತೆಗಳನ್ನು ಕೊಟ್ಟಿದೆ. ಈ ಅಳತೆಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ 3 ಬಾವುಗಳ ಉದ್ದಗಳನ್ನು ಕೊಟ್ಟಿದ್ದಾರೆ. ಆ 3 ಬಾವುಗಳ ಉದ್ದಗಳನ್ನು ನಾವು ಉದಾಹರಣೆಗೆ ತೆಗೆದುಕೊಂಡು ಯಾವ 3 ಬಾವುಗಳ ಅಳತೆ ಒಂದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತವೆ. ಈ ವರ್ಷ ಪೈಥಾಗೋರಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನು ಕಡಿತಗೊಳಿಸಿದ್ದಾರೆ. ಆದ್ರೂ ಆ ಪೈಥಾಗೋರಸ್ ಪ್ರಮೇಯದ ವಿಲೋಮ ಪ್ರಮೇಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ರೆ ಅದನ್ನು ನಾವು ಪೈಥಾಗೋರಸ್ ಪ್ರಮೇಯ ಅಂತೇವೆ. ಇಲ್ಲಿ ಏನಾಗಿದೆ, ಅದಕ್ಕೆ ವಿಲೋಮವಾಗಿ ಯಾವುದೇ 2 ಬಾಹುಗಳ ಮೇಲಿನ ವರ್ಗ 3ನೇ ಬಾಹುವಿನ ಮೇಲಿನ ವರ್ಗಕ್ಕೆ ಸಮನಾಗಿದ್ರೆ ಅದು ಒಂದು ಲಂಬಕೋನ ತ್ರಿಕೋನವನ್ನು ಉಂಟು ಮಾಡುತ್ತೆ. ಆ ರೀತಿ ಕೆಲವೊಂದು ಪರೀಕ್ಷೆಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಇಲ್ಲಿ ಕೆಲವೊಂದು ಉದಾಹರಣೆಗಳಿದ್ದಾವೆ. 1ನೇ ಉದಾಹರಣೆ 3 ಬಾಹುಗಳ ಅಳತೆ 7 ಸೆಂಟಿಮೀಟರ್ ಇದೆ, ಮತ್ತೊಂದು 24 ಸೆಂಟಿಮೀಟರ್ ಇದೆ, ಮತ್ತೊಂದು 25 ಸೆಂಟಿಮೀಟರ್. 3 ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿದ ತಕ್ಷಣ ನೀವು ಅನ್ಕೋಬೇಕು, ಲಂಬಕೋನ ತ್ರಿಕೋನದಲ್ಲಿ ಅತ್ಯಂತ ದೊಡ್ಡದಾದ ಬಾಹು ಯಾವುದು? ವಿಕರ್ಣ. ಹಾಗಾದ್ರೆ ಇದರಲ್ಲೂ ಕೂಡ 3ರಲ್ಲಿ ಯಾವುದು ದೊಡ್ಡ ಬಾಹು ಇದೆಯೋ ಅದ್ರ ವರ್ಗವನ್ನು ಕಂಡುಹಿಡ್ಕೋಬೇಕು. ಆ ನಂತರ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳನ್ನು ಕೂಡ ನಾವೇನು ಮಾಡಬೇಕು? ಕಂಡುಹಿಡಿಯಬೇಕು. ಆ ರೀತಿ ಕಂಡುಹಿಡಿಯಬೇಕು. 1ನೇ ನೋಡಿ, ಅತ್ಯಂತ ದೊಡ್ಡ ಬಾಹು ಯಾವುದು? ನಮಗೆ 25. 25ರ ವರ್ಗವನ್ನು ಕಂಡುಹಿಡ್ಕೋಬೇಕು. ನಿಮ್ಗೆ 25 ಮಗ್ಗಿ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ 5 2 ತಗೊಳ್ಳಿ. ಇಲ್ಲ 25 ಮಗ್ಗಿ ಬಂತು ಅಂತ ಹೇಳಿದ್ರೆ 25 125, 12 25 50, 50 12 62. ಇಷ್ಟು ಬಂದಿದೆ 625 ವರ್ಗ ಅಲ್ವೇ ಮಕ್ಕಳೇ? ನಂತರ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತ ಕಂಡುಹಿಡಿಯಬೇಕಲ್ವ ನಾವು? 7 ವರ್ಗ ಕಂಡುಹಿಡಿಯೋಣ. 7 ವರ್ಗ ಎಷ್ಟು? 7 × 7 7 7
49. ನಂತರ 24ರ ವರ್ಗ ಕಂಡಿದೆ. ಸೊ ಅದನ್ನು ಕೂಡ 24 ಮಂದಿ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ 4 4 4 16 1 4 8 1 9 2 4 8 2 4 6 17 7 1 576 ಅಂದರೆ 24ರ ವರ್ಗ 576. ಈಗ ಇಷ್ಟೆಲ್ಲ ಮಾಡಿದವಲ್ಲ ನಾವು, ಇಷ್ಟೆಲ್ಲ ಮಾಡಿದ ಮೇಲೆ ನಮಗೆ ಏನಾಗಬೇಕು ನೋಡಿ, ಇವೆರಡನ್ನೂ ಕೂಡಬೇಕು. ಸೊ 7ರ ವರ್ಗ ಪ್ಲಸ್ 24ರ ವರ್ಗ ಎಷ್ಟಾಗಿದೆ? 49 ಪ್ಲಸ್ 576. ಕೂಡಿ ಈಗ 9 15 7 1 8 10 12 2 1 625. ದೊಡ್ಡ ಭಾವ ಎಷ್ಟಿತ್ತು ಮಕ್ಕಳೇ ನಮಗೆ? 620. ಆದ್ದರಿಂದ ಸೊ ಮಕ್ಕಳೇ ನಾವು ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಭಾವಗಳು ಅಂತ ಹೇಳಿದ್ರೆ ಈ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮ. ಆದ್ದರಿಂದ ನಮಗೆ 7 ಸೆಂಟಿಮೀಟರ್ 24 ಸೆಂಟಿಮೀಟರ್ 25 ಸೆಂಟಿಮೀಟರ್ ಉದ್ದವುಳ್ಳ ಬಾಹುಗಳು ಒಂದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತವೆ. ನೋಡಿ, ವಿಕರ್ಣದ ಮೇಲಿನ ವರ್ಗ ಅಂದರೆ ದೊಡ್ಡ ಬಾಹುವಿನ ಮೇಲೆ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಆಯಿತು. ಅದು ಒಂದು ಲಂಬಕೋನ ತ್ರಿಕೋನವನ್ನು ಉಂಟು ಮಾಡಿ. ಆಕಸ್ಮಿಕವಾಗಿ ಈ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ಬೇರೆ ಉದಾಹರಣೆಗಳಲ್ಲಿ ಅದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡೋದಿಲ್ಲ. ಮಕ್ಕಳೇ, ಅಭ್ಯಾಸ ನಿಮಗೆ ಇದರಲ್ಲಿ ಅಭ್ಯಾಸದಲ್ಲಿ ಇಂಥವು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಅವುಗಳನ್ನು ನೀವು ಪ್ರಯತ್ನ ಮಾಡ್ತೀರಾ ಅಂತೇಳಿ ನಾನು ಅನ್ಕೊತಾನೆ. ಸೊ ನೋಡಿ, ಇಲ್ಲಿ ಅಭ್ಯಾಸ 2.5ರಲ್ಲಿ 1ನೇ ಮುಖ್ಯ ಪ್ರಶ್ನೆಯಲ್ಲಿ ಇಂಥ 4 ಕೊಟ್ಟಿದ್ದಾರೆ. ನಾನು 1 ಮಾಡಿ ತೋರಿಸಿದ್ದೇನೆ ಮಕ್ಕಳೇ. ಸೊ ಇನ್ನು ಉಳಿದವನ್ನು ನೀವೇನು ಮಾಡಬೇಕು, ಮನೆಯಲ್ಲಿ ಇವನ್ನ ಪ್ರಯತ್ನವನ್ನು ಮಾಡ್ತೀರಾ ಅಂತ ನಾನು ಇದನ್ನು ಮಾಡ್ತೇನೆ. ಓಕೆ, ಈಗ ಈ ಅಭ್ಯಾಸದಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಸುಮಾರು ಸರಿ ಇದನ್ನು ಪರೀಕ್ಷೆಯಲ್ಲಿ ಕೇಳಲಾಗಿದೆ. ನೋಡಿ, ಅಭ್ಯಾಸ ಪ್ರಶ್ನೆ ಇದು 12ನೇ ಸಮಸ್ಯೆ. ಇದು 6 ಮೀಟರ್ ಮತ್ತು 11 ಮೀಟರ್ ಉದ್ದದ 2 ಕಂಬಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. 2 ಕಂಬಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ಸೊ ಈ ಕಂಬಗಳ ಪಾದಗಳ ನಡುವಿನ ದೂರ, ಈ ಕಂಬಗಳ ಪಾದಗಳ ನಡುವಿನ ದೂರ 12 ಮೀಟರ್ ಆದರೆ ಅವುಗಳ ತುದಿಗಳ ನಡುವಿನ ಅಂತರವೇನು ಅಥವಾ ದೂರವೇನು ಅಂತ ಕೇಳ್ಬೋದು. ಈ ಸಮಸ್ಯೆಯನ್ನು ಓದ್ಕೊಳ್ಳಿ. ಇಲ್ಲಿ ಒಂದು ಸಮತಟ್ಟಾದ ಮೇಲ್ಮೈ ಮೇಲೆ 2 ಕಂಬಗಳು ನಿಂತಿದ್ದಾವೆ. ಒಂದು 6 ಮೀಟರ್ ಎತ್ತರ ಇದೆ, ಮತ್ತೊಂದು 11 ಮೀಟರ್ ಎತ್ತರ ಇದೆ. ಸೊ ಆ ಪಾದಗಳ ನಡುವಿನ ದೂರ ಎಷ್ಟಿದೆ ಅಂದರೆ 12 ಮೀಟರ್ ಇದೆ. ಹಾಗಾದರೆ ಆ 2 ಕಂಬಗಳ ತುದಿಗಳ ಅಂತರ ಅಥವಾ ದೂರವನ್ನು ಕಂಡುಹಿಡಿಯಿರಿ. ಸೊ ಈಗ ಮೊದಲು ನಾನು ಆ ನೆಲದ ಮೇಲೆ ಪಾದ ಬರೆದು ಬಿಡ್ತೀನಿ. ಒಂದು ಪಾದ ಇದೆ. ಇದರಲ್ಲಿ ಏನಿದೆ, ಒಂದು ಅಂದಾಜು ಮಕ್ಕಳೇ, ಇದು ನಿಖರವಾದ ಅಳತೆ ಅಲ್ಲ, ಅಂದಾಜು ಒಂದು 6 ಮೀಟರ್ ಎತ್ತರದ ಕಂಬ ಇದೆ. ಇನ್ನೊಂದು 12 ಮೀಟರ್ ಎತ್ತರದ ಕಂಬ ಇದೆ. ನೋಡಿ, ಇದನ್ನ ABCD ಅಂತ ಹೇಳ್ತೀವಿ. AB ಯ ಎತ್ತರ 6 ಮೀಟರ್ ಇದೆ, CD ಯ ಎತ್ತರ 11 ಮೀಟರ್ ಇದೆ. ಸೊ BC ಯ ಅಂದ್ರೆ 2 ಕಂಬಗಳ ಪಾದಗಳ ನಡುವಿನ ದೂರ ಎಷ್ಟಿದೆ ಮಕ್ಕಳೇ?
12 ಮೀಟರ್ ಇದೆ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಕಂಬಗಳ ನಡುವಿನ ದೂರವನ್ನು ಲೆಕ್ಕ ಹಾಕಬೇಕು. ಇಲ್ಲಿದೆಯಲ್ಲ ಸಿ ಮತ್ತು ಡಿಗಳ ನಡುವಿನ ದೂರವನ್ನು ಲೆಕ್ಕ ಹಾಕಬೇಕು. ಸ್ವಲ್ಪ ಇದನ್ನು ಗಮನ ಇಟ್ಟು ನೋಡಿ, ಗಮನ ಇಟ್ಟು ನೋಡಿ. ಸ್ವಲ್ಪ ಯೋಚಿಸಿ ನೋಡೋಣ. ಸೊ ಎ ಬಿ ಈಕ್ವಲ್ಸ್ 6 ಮೀಟರ್, ಇನ್ನೊಂದು ಸಿ ಡಿ ಈಕ್ವಲ್ಸ್ 12 ಮೀಟರ್, ಬಿ ಸಿ 12 ಮೀಟರ್. ಹಾಗಾದರೆ ನಾವು ಯಾವ ಉದ್ದವನ್ನು ಕಂಡುಹಿಡಿಯಬೇಕಾಗಿದೆ? ಡಿ ಎಯ ಉದ್ದವನ್ನು ಕಂಡುಹಿಡಿಯಬೇಕು. ನಮಗೆ ಇಲ್ಲಿ ಡಿ ಎ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಯಾವುದೇ ಒಂದು ಆಧಾರ ಇಲ್ಲ. ಎ ಬಿ ಸಿ ಡಿ ಅನ್ನೋದು ಒಂದು ಚತುರ್ಭುಜ ಇದೆ ನಮಗೆ. ನಾವು ಏನು ಮಾಡ್ಬೋದು ಹೊಸ ಅಳತೆ ಅಂತ ಹೇಳಿದ್ರೆ ನೋಡಿ, ಎ ಬಿಗೆ ಸಮನಾಗಿ ಸಿ ಡಿಯ ಮೇಲೆ ಒಂದು ನಿಖರವಾದ ಉದ್ದವನ್ನು ಎಳೆಯಬೇಕು. ಆದ್ದರಿಂದ ಬಿ ಸಿಗೆ ಸಮಾಂತರವಾಗಿ ಎನಿಂದ ಸಿ ಡಿಗೆ ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಳೋಣ. ನೋಡಿ, ಇದನ್ನ ಇ ಅಂತ ಹೇಳಿ ಕರಿತೀವಿ. 12 ಮೀಟರ್. ನೋಡಿ, ಈಗ ಎ ಬಿ ಎತ್ತರ 6 ಮೀಟರ್ ಇದೆ, ಸಿ ಎತ್ತರ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಬಿ ಸಿಗೆ ಸಮಾಂತರವಾಗಿ ಎ ನಿಂದ ಸಿ ಡಿಗೆ ಸಮಾಂತರ ಸರಳ ರೇಖೆಯನ್ನು ಎಳೆದುಕೊಂಡಿದ್ದೇವೆ. ಸೊ ಇಲ್ಲಿ ಇದು ಒಂದು ಲಂಬಕೋನ ಉಂಟು ಮಾಡುತ್ತೆ. ಈಗಾಗಲೇ ಎ ಬಿ ಅಳತೆ 6 ಮೀಟರ್ ಇದ್ರೆ ಇ ಸಿ ಅಥವಾ ಸಿ ಅಳತೆ ಕೂಡ 6 ಮೀಟರ್ ಇರಬೇಕಲ್ವಾ ಅಲ್ವಾ? ನಂತರ ನಮಗೆ ಡಿ ಎ ಅಳತೆ ಸಿಗುತ್ತೆ ಮಕ್ಕಳಿಗೆ. ಡಿ ಎ ಅಳತೆ ಏನು ಬರುತ್ತೆ? ಸುಲಭವಾಗಿ ಕಂಡುಹಿಡಿಯಬಹುದು ನೋಡಿ. ಸೊ ನಾವು ಎ ನಿಂದ ಡಿ ಸಿಗೆ ಸಮಾಂತರವಾಗಿ ಎ ಬಿಯನ್ನು ರಚಿಸಿ. ಈಗ ನಮಗೆ ಎ ಬಿ ಸಿ ಇ ಒಂದು ಆಯತ. ಆದ್ದರಿಂದ ಇದರಲ್ಲಿ ಎ ಬಿ ಈಕ್ವಲ್ಸ್ ಸಿ ಇ ಆಗಿದೆ. ಹಾಗಾದರೆ ಎ ಬಿ ಅಳತೆ 6 ಮೀಟರ್ ಇದ್ದರೆ ಸೊ ಸಿ ಇ ಕೂಡ ಎಷ್ಟಿದೆ? ಈಗ 6 ಮೀಟರ್ ಅಂತ ಹೇಳಿದ್ರೆ 6 ಮೀಟರ್ ಇದೆ. ನಂತರ ಈ ನಮಗೆ ಇದನ್ನು ಯಾಕೆ ಹೇಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದೇ ರೀತಿ ಇನ್ನೊಂದು ಬಿಟ್ಬಿಟ್ಟೆ ನೋಡಿ. ಬಿ ಸಿ ಯು ಎ ಗೆ ಸಮನಾಗಿದೆ. ಸೊ ಇದು 12 ಮೀಟರ್ ಇರೋದ್ರಿಂದ ನಮಗೆ ಎ ಇ ಅಳತೆ ಕೂಡ ಮತ್ತೆ ಎಷ್ಟಿದೆ? 12 ಮೀಟರ್ ಇದೆ. ಎ ಇ ಅಳತೆ ಕೂಡ ಎಷ್ಟಾಗಿದೆ? 12 ಮೀಟರ್. ನೀವು ಇಲ್ಲಿ ಗಮನಿಸಿ, ತ್ರಿಭುಜ ಎ ಇ ಡಿ ಅನ್ನು ನೋಡಿ. ಇದರಲ್ಲಿ ಎ ಇ ಡಿ ಅನ್ನೋದು ಒಂದು ನಿಖರ ಆಕಾರ ಹೊಂದಿದೆ, ಒಂದು ಲಂಬಕೋನ ತ್ರಿಕೋನವಾಗಿದೆ. ಓಕೆ, ಈಗ ಅದೇ ರೀತಿ ನಮಗೆ ಇಲ್ಲಿ ಸಿ ಡಿ ಗೊತ್ತಿದೆ, ಸಿ ಇ ಗೊತ್ತಿದೆ ಅಲ್ವಾ? ಆದ್ರಿಂದ ನಾವು ಇಲ್ಲಿ ಇದರ ಅಳತೆಯನ್ನು ಕಂಡುಹಿಡಿಯಬಹುದು. ಸೊ ಸಿ ಡಿ ಈಕ್ವಲ್ ಸಿ ಇ ಪ್ಲಸ್ ಇ ಡಿ. ನೋಡಿ, ಸಿ ಡಿ ಗೊತ್ತಿದೆ ನಮಗೆ 12 ಇದೆ, ಸಿ ಇ ಗೊತ್ತಿದೆ 6 ಇದೆ, ಇ ಡಿಯನ್ನು ಕಂಡುಹಿಡಿಯಬಹುದು. ಇ ಡಿ ಈಕ್ವಲ್ಸ್ 6 ಈ ಕಡೆ ಬಂದರೆ 12 ಮೈನಸ್ 6 ಸೊ 5 ಮೀಟರ್. ಇ ಡಿ ಎಷ್ಟಾಗಿದೆ ಅಂತ ನಮಗೆ 5 ಮೀಟರ್ ಬಂದಿದೆ. ಈಗ 5 ಮೀಟರ್ ಅಲ್ವಾ? ಹಾಗಾದರೆ ಈಗ ನಮಗೆ ಅಂತಿಮವಾಗಿ ತ್ರಿಭುಜ ಎ ಇ ಡಿ ಅನ್ನು ಗಮನಿಸಿ. ಎ ಇ ಡಿ ನಲ್ಲಿ ಕೋನ ಇ ಈಕ್ವಲ್ಸ್ 90 ಡಿಗ್ರಿ ಕಾಣಿಸ್ತಾ ಇದೆಯಲ್ಲ? ಎ ಇ ಡಿ ನಲ್ಲಿ ಅದರಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ನಾವು ಅನ್ವಯಿಸಿರೋದ್ರಲ್ಲಿ ಎ ಡಿ ಸ್ಕ್ವೇರ್ ಈಕ್ವಲ್ಸ್ ಎ ಇ ಸ್ಕ್ವೇರ್ ಪ್ಲಸ್ ಇ ಡಿ ಸ್ಕ್ವೇರ್. ಕಾರಣ ಇದಕ್ಕೆ ಪೈಥಾಗೋರಸ್ನ ಪ್ರಮೇಯ. ಈಗ ಇದರಲ್ಲಿ ಎ ಡಿ ಬೆಲೆ ನಮಗೆ ಗೊತ್ತಿಲ್ಲ. ಸೊ ಎ ಡಿ ಸ್ಕ್ವೇರ್ ಈಕ್ವಲ್ಸ್ ಎ ಇ ಅಂತ ಹೇಳಿದ್ರೆ 5ರ ವರ್ಗ ಪ್ಲಸ್ ಇ ಡಿ ಅಂತ ಹೇಳಿದ್ರೆ 12ರ ವರ್ಗ. 5ರ ವರ್ಗ 25 ಮಕ್ಕಳೇ, 12ರ ವರ್ಗ 144. ಇದ್ರ ಗುಣಿಸ್ಬಿಡಿ ಮಕ್ಕಳೇ. 12 × 12 144, 5 × 5 ಅಂತೇಳಿ 25. ಇವೆರಡನ್ನ ಕೂಡಿ 4 5 9 4 2 6 169. ಸೊ ಎ ಡಿ ಈಕ್ವಲ್ಸ್ 169.
169ರ ವರ್ಗಮೂಲ ಮಕ್ಕಳೇ ನಿಮಗೆಲ್ಲ ಗೊತ್ತಿರ್ಬೋದು. 200ವರೆಗಿನ ವರ್ಗಮೂಲಗಳನ್ನು ನೀವು ತಿಳ್ಕೋಬೇಕಾಗಿದೆ. 169ರ ವರ್ಗಮೂಲ 13 ಮೀಟರ್. ಆದ್ದರಿಂದ ಎ ಮತ್ತು ಡಿ ಗಳ ನಡುವಿನ ಅಂತರ, ಎ ಮತ್ತು ಡಿ ಗಳ ನಡುವಿನ ಅಂತರ ಎಷ್ಟಿದೆ ಮಕ್ಕಳೇ ಅಂದರೆ 13 ಮೀಟರ್. ಸುಲಭ ಇದೆ ಮಕ್ಕಳೇ. ಇದನ್ನ 3 ಅಂತ ಕೇಳಿದ್ದಾರೆ, ಸುಮಾರು ಸರಿ ಕೇಳಿದ್ದಾರೆ ಮಕ್ಕಳೇ. ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸುಲಭ ಇದೆ, ಸುಮಾರು ಸರಿ ಕೇಳಿರೋದ್ರಿಂದ ಇದನ್ನು ಮತ್ತೆ ನೀವು ಬಿಡಿಸಿ ಅಂತ ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಾನು ಈ ಹಿಂದೆ ಒಂದು ಉದಾಹರಣೆ ಲೆಕ್ಕವನ್ನು ಬಿಡಿಸಿದ್ದೇನೆ. ಅದೇ ರೀತಿ ಅಭ್ಯಾಸದಲ್ಲೂ ಕೂಡ ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ಅಂತ ಹೇಳಿದರೆ ಇನ್ನೊಂದು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅನ್ವಯಿಕ, ಐಚ್ಛಿಕ ಸಮಸ್ಯೆಗಳು ಅಂತ ಕೂಡ ಇದೆ. ಅವನ್ನೆಲ್ಲವನ್ನು ನೀವು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಅಭ್ಯಾಸದಲ್ಲಿ ಯಾವುದಾದ್ರು ಸಮಸ್ಯೆಗಳು ಗೊತ್ತಾಗಿದ್ದರೆ ಮಕ್ಕಳೇ, ನೀವು ಯಾವಾಗಲಾದರೂ ನೀವು ನನಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಪ್ರಶ್ನೆಯನ್ನು ಬರೆದಾಕಿ, ಸರಿ ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಡಿಸ್ತೀನಿ. ಶಾಲೆ ಆರಂಭ ಆಗೋದ್ರೊಳಗಡೆ ಮಕ್ಕಳೇ ಸಾಕಷ್ಟು ಸಮಸ್ಯೆಗಳಿವೆ. ಏಕೆಂದರೆ ಈ ತ್ರಿಭುಜಗಳು ಅಧ್ಯಾಯದಲ್ಲಿ ನಮಗೆ ಸರಿಸುಮಾರಾಗಿ 4 ಪ್ರಮೇಯಗಳು ಮುಖ್ಯ ಆಗಿದ್ದಾವೆ. ತೇಲ್ಸ್ ಪ್ರಮೇಯ, ಕೋನ 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 ನಿರ್ಧಾರಕ ಗುಣ, ವಿಸ್ತೀರ್ಣ ಪ್ರಮೇಯ, ಪೈಥಾಗೋರಸ್ ಪ್ರಮೇಯ. ಈ 4 ಪ್ರಮೇಯಗಳನ್ನು ಏನಾದರೂ ನೀವು ಪರಿಪೂರ್ಣವಾಗಿ ಅಭ್ಯಾಸ ಮಾಡಿದರೆ ಈ 4ರಲ್ಲಿ ನಿಮಗೆ 2 ಪ್ರಮೇಯಗಳು ಬರುತ್ತೆ. ಯಾವುದಾದ್ರೂ ಕೇಳ್ತಾನೆ ಪ್ರತಿ ವರ್ಷ. ಕಳೆದ ಸಾಲಿನಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು 5 ಅಂಕ ಕೇಳಿದ್ದ, ನಿರೂಪಣೆ ಸಹಿತ. ನೀವು ನಿರೂಪಣೆ ಬರೆದುಬಿಟ್ಟು ಅದನ್ನು ಸಾಧನೆ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ವಿಸ್ತೀರ್ಣ ಪ್ರಮೇಯ ಇದೆ, ಈಸಿ ಇದೆ. ಏಕೆಂದರೆ ನೀವು 4ರಲ್ಲಿ ಯಾವ ಸಮಸ್ಯೆಗಳನ್ನು ಬೇಕಾದರೂ ಯಾವ ಪ್ರಮೇಯಗಳನ್ನು ಬೇಕಾದರೂ ನಿಮಗೆ ಕೇಳ್ಬೋದು. ಅತ್ಯಂತ ಸುಲಭ ಇದ್ದಾವೆ. ಕಳೆದ 8, 9ನೇ ತರಗತಿ ನೀವು ಹೋಲಿಕೆ ಮಾಡಿದರೆ ಮಕ್ಕಳೇ ಈ ಪ್ರಮೇಯಗಳೆಲ್ಲವೂ ಬಹಳ ಸುಲಭ ಇದ್ದಾವೆ. ಆದ್ದರಿಂದ ಇವನ್ನ ನೀವು ಅಭ್ಯಾಸ ಮಾಡ್ತೀರಾ ಅಂತೇಳಿ ನಾನು ಹೇಳ್ತಾ, ನೀವು ಏನಾರ ಸಮಸ್ಯೆಗಳಿದ್ದರೆ ನನ್ನ ವಾಟ್ಸಪ್ ಗ್ರೂಪ್ಗೆ ಹಾಕಿ ಮಕ್ಕಳೇ, ನಾನು ಬಿಡಿಸಿ ನಿಮಗೆ ಉತ್ತರಿಸ್ತೇನೆ.